ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 98ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 98ನೇ ಕೀರ್ತನೆ 67ನೇ ಕೀರ್ತನೆಗೆ ಹೋಲುವಂಥದ್ದಾಗಿದೆ. 67ನೇ ಕೀರ್ತನೆ ಏನಿದೆ ನೋಡೋಣ ಬನ್ನಿರಿ. ಯಾಕಂದರೆ ಈ ಕೀರ್ತನೆಯ ಮೇಲ್ಬರಹ 67ನೇ ಕೀರ್ತನೆ ಎಂಬುದಾಗಿ ಬರೆದಿದೆ. ಅಲ್ಲಿ ಕೇವಲ 7 ವಚನಗಳು ಮಾತ್ರ ಇರುವಂಥದ್ದಾಗಿದೆ. ಅಲ್ಲಿ ಈ ಕೀರ್ತನೆ ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬುದಾಗಿ ಪ್ರಾರಂಭವಾಗ್ತದೆ. ಆದರೆ 98ನೇ ಕೀರ್ತನೆ ಪ್ರಾರಂಭ ಬೇರೆ ರೀತಿಯಲ್ಲಿದೆ. ಹೇಗೆ ಅದು ಪ್ರಾರಂಭವಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ದೇವರ ಒಂದು ಸ್ವಭಾವ ಏನಂದರೆ, ಅನುದಿನವೂ ಹೊಸದಾಗಿ ಒದಗುವಂತೆ ಮಾಡುವಂಥದ್ದು ದೇವರ ಒಂದು ಸ್ವಭಾವ. ಅದು ಪ್ರಲಾಪ 3:22 ಮತ್ತು 23ನೇ ವಚನ, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 ವರ್ಸ್ 22-23. ಅಲ್ಲಿ ತನ್ನ ಕರುಣೆ ದಯೆ ಹೊಸದಾಗಿ ಒಂದೊಂದು ಬೆಳಿಗ್ಗೆ ಒಂದೊಂದು ಮುಂಜಾನೆ ಹೊಸದಾದಂಥ ದಯೆ ಕರುಣೆ ಕೃಪೆ ತೋರಿಸಬೇಕೆಂಬುದು ದೇವರ ಒಂದು ಸ್ವಭಾವ. ಮತ್ತು ಒಡಂಬಡಿಕೆಯನ್ನು ದೇವರು ಮಾಡುವಾಗ ಹೊಸ ಒಡಂಬಡಿಕೆಯನ್ನು ಆತನು ಮಾಡಿಕೊಂಡಿದ್ದಾನೆ. ಭವಿಷ್ಯದಲ್ಲಿ ನಾವು ನೋಡುವಾಗ ಭವಿಷ್ಯ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ಭಾಳ ಸ್ಪಷ್ಟವಾಗಿ ತಿಳಿಸಿರುವಂಥ ಒಂದು ಪುಸ್ತಕ ಯಾವುದಂತ ಹೇಳಿದರೆ ಪ್ರಕಟಣೆಯ ಪುಸ್ತಕ. ಅದರಲ್ಲಿ ದೇವರು ಮಾಡುವಂಥ ಒಂದು ಸಂಗತಿಯನ್ನು ನಾವು ಪ್ರಕಟಣೆಯಲ್ಲಿ ನೋಡ್ತೇವೆ. ಅದನ್ನು 21ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಪ್ರಕಟಣೆ 21 ಮತ್ತು 5ನೇ ವಚನ. ರೆವಲೇಷನ್ಸ್ ದ ಬುಕ್ ಆಫ್ ರೆವಲೇಷನ್ 21:5. ಸಿಂಹಾಸನದ ಮೇಲೆ ಕೂತಿದ್ದವನಂದರೆ ದೇವರು ಕೂತ್ಕೊಂಡು ಏನು ಹೇಳ್ತಾರಂತೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ. ಒಂದೇ ಮಾತು. ಹಾಗಾದರೆ ದೇವರಿಗೆ ಹೊಸದು ಇಷ್ಟ. ಒಡಂಬಡಿಕೆ ಹೊಸದು, ಕೃಪಾ ಸತ್ಯತೆಗಳು ಹೊಸದು, ಎಲ್ಲವನ್ನೂ ಹೊಸದು ಮಾಡುವಾತನು. ಹಾಗಿರುವಾಗ ಈ ಕೀರ್ತನೆಗಾರನು ದೇವರಿಗೆ ಹೊಸ ಹಾಡನ್ನು ಹಾಡೋಣ ಅಂತ ಹೇಳ್ತಾನೆ. ಕೀರ್ತನೆ 96:1 ಹೊಸ ಕೀರ್ತನೆ. ಕೀರ್ತನೆ 98:1 ಹೊಸ ಕೀರ್ತನೆ. ಆದ ಕಾರಣ ಹೊಸದಾದಂಥ ಕೀರ್ತನೆಯನ್ನು ಹಾಡಬೇಕು ಎಂಬುದಾಗಿ ಆ ಕೀರ್ತನೆಗಾರನು ತೀರ್ಮಾನ ಮಾಡಿರೋದರಿಂದ ಹೊಸ ಹಾಡು ಹಾಡುವುದಕ್ಕೆ 7 ಕಾರಣಗಳನ್ನು 98ನೇ ಕೀರ್ತನೆಯಲ್ಲಿ ನಾವು ನೋಡಬಹುದು. 7 reasons ಫಾರ್ ನ್ಯೂ ಸಾಂಗ್. ಹೊಸ ಕೀರ್ತನೆ ಅಥವಾ ಹಾಡಿಗಾಗಿ ಯಾಕೆ ಹಾಡಬೇಕೆಂಬುದಕ್ಕೆ 7 ಕಾರಣಗಳು, 7 reasons. ಅಂದ ಹಾಗೆ ಪರಲೋಕ ಹೋದ ಮೇಲೆ ಕೂಡ ನಾವು ಹಾಡಾಡಬೇಕಾಗ್ತದೆ. ಕೆಲವರು ಹೇಳ್ಬೋದು, ನನಗೆ ಒಳ್ಳೆ ಹಾಡಾಡಲಿಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂಥವರು ಹೇಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಟ್ಟು ಅಲ್ಲಿ ಕೂಡ ಅವರು ಹಾಡ್ತಾರಂತ ನನ್ನ ನಂಬಿಕೆ. ಯಾಕಂತ ಹೇಳಿದರೆ ಪರಲೋಕ ಹೋದ ಮೇಲೆ ನಮಗೆ ಅಸಾಧ್ಯವಾದದ್ದು ಯಾವುದು ಇರೋದಿಲ್ಲ. ಭೂಲೋಕದಲ್ಲಿಯೇ ನಮಗೆ ಅಸಾಧ್ಯವಾದದ್ದು ಯಾವುದು
ಇಲ್ಲ ಅಂತ ಹೇಳುವಾಗ ಪರಲೋಕ ಹೋದ ಮೇಲೆ ಕೂಡ ನಮಗೆ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ಪ್ರಕಟಣೆ 15ನೇ ಅಧ್ಯಾಯ ಮತ್ತು ಅಲ್ಲಿ 3ನೇ ವಚನದಲ್ಲಿ ಒಂದು ಮಾತಿದೆ, ಅದನ್ನು ನಾನು ಓದ ಬಯಸ್ತೇನೆ. ಪರಲೋಕದಲ್ಲಿ ಜನರು ನಿಂತುಕೊಂಡು ದೇವರ ದಾಸನಾದ ಮೋಶೆಯ ಹಾಡನ್ನು, ವಾವ್, ಹಳೆ ಒಡಂಬಡಿಕೆಯ ಭಕ್ತನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು, ಹೊಸ ಒಡಂಬಡಿಕೆಯ ಅಧ್ಯಕ್ಷನು, ವ್ಯವಸ್ಥಾಪಕನು, ತ್ಯಾಗಿ, ದೇವರು ಸೃಷ್ಟಿಕರ್ತನಾಗಿರುವ ಯಜ್ಞದ ಕುರಿಯಾದಾತನ ಹಾಡನ್ನೂ ಹಾಡುತ್ತಾ, 2 ವಿಧವಾದ ಹಾಡು, ಮೋಶೆ ಹಾಡು, ಯೇಸು ಕರ್ತನ ಹಾಡು. ಆದ ಕಾರಣ 98:1 ಹೊಸ ಕೀರ್ತನೆಯನ್ನು, ಹೊಸ ಹಾಡನ್ನು ಯಾಕೆ ಹಾಡಬೇಕೆಂಬುದಕ್ಕೆ ಮೊದಲನೇ ಕಾರಣ ಏನಂತ ಹೇಳಿದ್ರೆ, 98ನೇ ಕೀರ್ತನೆ 1ನೇ ವಚನದಲ್ಲಿ ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಮೊದಲನೇ ಕಾರಣ, ಫಸ್ಟ್ ರೀಸನ್ ವೈ ವಿ ಶುಡ್ ಸಿಂಗ್ ಎ ನ್ಯೂ ಸಾಂಗ್. ದೇವರು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಸಾಮಾನ್ಯವಾದದ್ದನ್ನೇ ನಾವು ಕಂಡು ಬೆರಗಾಗ್ತೇವೆ, ಆಶ್ಚರ್ಯಪಡ್ತೇವೆ. ಇನ್ನು ಅದ್ಭುತ ಪವಾಡವನ್ನು ನಾವು ನೋಡುವಾಗ, ಅನುಭವಿಸುವಾಗ ಇನ್ನಷ್ಟು ನಾವು ಸಂತೋಷ ಪಡ್ತೇವೆ ಅಲ್ಲವೇ? ಅದನ್ನೇ ಕೀರ್ತನೆಗಾರನು ಬೆಸ್ಟ್ ಅಂತ ಹೇಳಿದ್ರೆ, ದೇವರಿಗೆ ಹೊಸ ಹಾಡು ಹಾಡಿಬಿಡ್ರಿ, ಯಾಕಂದರೆ ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಪಾಸ್ಟ್ ಟೆನ್ಸ್, ಗತಕಾಲದಲ್ಲಿ. 2ನೇ ಕಾರಣ ಯಾಕೆ ನಾವು ಹೊಸ ಹಾಡಾಡಬೇಕು ಎಂಬುದಾಗಿ 7 ರೀಸನ್ಸ್ನಲ್ಲಿ 7 ಕಾರಣಗಳಲ್ಲಿ ಮೊದಲನೇದು ನೋಡ್ಕೊಂಡಿದ್ವಿ. 2ನೇ ಕಾರಣ ಏನಂದರೆ, ದೇವರ ಬಲಗೈಯು, ಪರಿಶುದ್ಧ ಬಾಹು ಜಯವನ್ನು ಉಂಟು ಮಾಡಿವೆ. ಮೊದಲನೇ ಕಾರಣ ಯಾಕೆ ನಾವು ಹೊಸ ಹಾಡನ್ನು ಆಡಬೇಕಂತ ಹೇಳಿದರೆ, ದೇವರು ಅದ್ಭುತ ಕಾರ್ಯಗಳನ್ನು ನಡೆಸಿದ್ದಾನೆ. 2ನೇ ಕಾರಣ ಯಾಕೆ ನಾವು ಹೊಸ ಹಾಡನ್ನು ದೇವರಿಗಾಗಿ ಹಾಡಬೇಕಂತ ಹೇಳಿದರೆ, ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಷ್ಟೇ ಅಲ್ಲ, ದೇವರು ಜಯವನ್ನು ಉಂಟು ಮಾಡಿದ್ದಾನೆ. ಹೋರಾಟದ ನಡುವೆ ಜಯ, ಯುದ್ಧದ ಫಲ ಜಯ. ಆದ ಕಾರಣ ನಾವು ಹೊಸ ಹಾಡು ಹಾಡಬೇಕು. ಕೀರ್ತನೆ 98 ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 2ನೇ ವಚನದಲ್ಲಿ 3ನೇ ಕಾರಣ ಕೊಡಲಾಗಿದೆ ಯಾಕೆ ಹೊಸ ಹಾಡನ್ನು ಹಾಡಬೇಕಂತ ಹೇಳ್ಬಿಟ್ಟು, ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ರಕ್ಷಣೆಗಾಗಿ ನಾವು ಹೊಸ ಹಾಡು ಹಾಡ್ತಕ್ಕದ್ದು. ರಕ್ಷಣೆ ಅಂತ ಹೇಳಿದ ತಕ್ಷಣ ರಕ್ಷಕನ ನೆನಪು ನಮಗೆ ಆಗುತ್ತದಲ್ವ? ಆದ ಕಾರಣ ಕೀರ್ತನೆ 98ರಲ್ಲಿ ನಮ್ಮ ರಕ್ಷಕನಾದಂಥ, ರಕ್ಷಣೆ ನೀಡಿದ ರಕ್ಷಕನ ಛಾಯೆ ಇಲ್ಲಿ ನೋಡ್ತಿದ್ದೇವೆ. ಯಾಕಂದರೆ ಅಂದು ದೇವದೂತನು, ಈಗೋ ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಅಂತ ಹೇಳಿದಾಗ ರಕ್ಷಣೆ ಆತನು ಉಂಟು ಮಾಡಿದ್ದನ್ನು ನಾವು ಸ್ಮರಿಸತಕ್ಕದ್ದು. ಲೂಕ 2:10 ಇರುವಂಥ ಆ ಪ್ರಕಟಣೆ ರಕ್ಷಕನ ಕುರಿತಾಗಿತ್ತು. ಆ ರಕ್ಷಕನು ಯಾರಂತ ಹೇಳಿದರೆ, ಕರ್ತನಾದ ಯೇಸು, ಕರ್ತನಾದ ಯೇಸು ಕ್ರಿಸ್ತನು ಎಂಬ ರಕ್ಷಕನು. ಸರಿ, ಕೀರ್ತನೆ 98 2ನೇ ಭಾಗದಲ್ಲಿ ಇನ್ನೊಂದು ಕಾರಣ ಕೂಡ ಕೊಡಲಾಗಿದೆ ಯಾಕೆ ಹೊಸ ಹಾಡನ್ನು ಹಾಡಬೇಕೆಂಬುದಕ್ಕೆ. 4ನೇ ಕಾರಣ ಅದೇನೆಂದರೆ, ಜನಾಂಗಗಳೆದುರಿಗೆ ದೇವರು ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ನೀತಿ ಅಂತ ಹೇಳುವಾಗ 1 ಕೊರಿಂಥ 1:30 ಯೇಸು ಕ್ರಿಸ್ತನೇ ನಮ್ಮ ನೀತಿ. ಮತ್ತೆ ನೋಡ್ರಿ, ಯೇಸು ಕ್ರಿಸ್ತನ ಒಂದು ಚಿತ್ರ, ಛಾಯೆ ಈ ಕೀರ್ತನೆಯಲ್ಲಿ ನಾವು ನೋಡ್ತಿದ್ದೇವೆ. ಪ್ರತಿ ಕೀರ್ತನೆಯಲ್ಲಿ ನೋಡ್ತಿದ್ದೇವೆ, ಇಲ್ಲಿನೂ ನಾವು ನೋಡ್ತಿದ್ದೇವೆ. 3ನೇ ವಚನ, ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು
ನೆನಪು ಮಾಡಿಕೊಂಡಿದ್ದಾನೆ. ದೇವರು ನೆನಪು ಮಾಡಿಕೊಂಡದ್ದಕ್ಕಾಗಿ ನಾವು ಹೊಸ ಹಾಡನ್ನು ಆತನಿಗಾಗಿ ಹಾಡಬೇಕು. ಇದು ಮತ್ತೊಂದು ಕಾರಣ. 5ನೇ ಕಾರಣ, ದೇವರು ನನ್ನನ್ನು ನೆನಪು ಮಾಡಿಕೊಳ್ಳೋದೇ ಒಳ್ಳೆಯದು, ಆದರೆ ಸದಾ ಆತನ ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಯಾವುದನ್ನು? ತನ್ನ ಪ್ರೀತಿ ಸತ್ಯತೆಗಳನ್ನು. ವಾವ್, ದೇವ್ರ ಸ್ತೋತ್ರವಾಗಲಿ. 6ನೇ ಕಾರಣ, ಯಾಕೆ ನಾವು ದೇವರಿಗೆ ಹೊಸ ಹಾಡನ್ನು ಹಾಡಬೇಕು ಎಂಬುದಕ್ಕೆ ಕೆಲವು ಕಾರಣಗಳನ್ನು ನೋಡ್ತಾ ಇದ್ದೇವೆ. ಭೂಲೋಕದ ಎಲ್ಲ ಕಡೆಯವರು, ಒಬ್ಬರಲ್ಲ, ಒಂದು ದೇಶ ಅಲ್ಲ, ಒಂದು ಹಳ್ಳಿ ಅಲ್ಲ, ಒಂದು ಮನೆ ಅಲ್ಲ, ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಅದು ಹೇಗೆ ನೋಡಿದ್ದಾರೆ ನನಗೆ ವಿವರಿಸಲಿಕ್ಕೆ ಗೊತ್ತಿಲ್ಲ. ಆದರೆ ಕೀರ್ತನೆ 19ರಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಕೀರ್ತನೆ 19 ಮತ್ತು 1ನೇ ವಚನ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ದೇವರ ಕೈಕೆಲಸವನ್ನು ತಿಳಿಸುತ್ತದೆ. ಹೀಗೆ ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯೂ ರಾತ್ರಿಗೆ ಹರುವುತ್ತಿರುವುದು. ಹಾಗಾದರೆ ಸೃಷ್ಟಿಯಲ್ಲಿ ದೇವರ ಕಾರ್ಯ ಮತ್ತು ಶಿಲುಬೆಯಲ್ಲಿ ಕೂಡ ದೇವರ ರಕ್ಷಾ ಕಾರ್ಯವು. ಸೃಷ್ಟಿಯಲ್ಲಿ ದೇವರ ಕಾರ್ಯ ಆದ ಕಾರಣ ಒಂದು ರೀತಿಯಿಂದ ದೇವರು ನಾವು ತನ್ನ ಕಾರ್ಯವನ್ನು ಭೂಲೋಕದವರು ನೋಡುವಂತೆ ಮಾಡಿದ್ದಾನೆ. ಈ ರೀತಿಯಾಗಿರುವಾಗ ಭೂಲೋಕದ ಎಲ್ಲ ಕಡೆಯವರು ಹೇಗೆ ನೋಡಲಿಕ್ಕೆ ಸಾಧ್ಯ? ಒಂದು ವೇಳೆ ಅವರ ಹತ್ರ ನಾನು ಹೋಗಿ ದೇವರ ರಕ್ಷಾ ಕಾರ್ಯವನ್ನು ನೀವು ನೋಡಿದ್ದೀರಾ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಬಹುಶಃ 90% ಆ ರೀತಿಯಾಗಿ ಹೇಳ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳಿದೆ? ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ ಅಂತಿದೆಲ್ಲ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಇದು ಏನು ಕಾರಣ ಇರ್ಬೋದು? ಬನ್ರಿ, ರೋಮ ಪತ್ರಿಕೆಗೆ ಹೋದರೆ ಸ್ವಲ್ಪ ನಮಗೆ ಕ್ಲೂ ಸಿಗ್ತದೆ, ನಮಗೆ ಕಾರಣ ಸಿಗ್ತದೆ. ಈ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ರೋಮ ಪತ್ರಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. 1ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ರೋಮಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ನಾವು ನೋಡಬಹುದು. 19ನೇ ವಚನ, ರೋಮನ್ಸ್ ಚಾಪ್ಟರ್ 1 ವರ್ಸ್ 19. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು, ಏನೇನು ತಿಳ್ಕೋಬೇಕು ದೇವರ ಬಗ್ಗೆ? ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಜನರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಇಲ್ಲ ನಮಗೆ ಗೊತ್ತಿಲ್ಲರಿ ಅಂತ ಹೇಳ್ಬೋದು. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಹೇಗೆ ಅಂದರೆ 20ನೇ ವಚನ, ಕಣ್ಣಿಗೆ ಕಾಣದಿರುವ ದೇವರ ಗುಣಲಕ್ಷಣಗಳು, ಅಂದರೆ ದೇವರ ನಿತ್ಯ ಶಕ್ತಿಯು, ದೇವತ್ವವು, ಜಗದುತ್ಪತ್ತಿ ಮೊದಲುಗೊಂಡು ದೇವರು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ನಾವು ಉತ್ತರವಿಲ್ಲದವರಾಗಿದ್ದೇವೆ. ಯಾಕಂತೇಳಿದರೆ 21 ಕೂಡ ಇನ್ನೊಂದು ಸರಿ ನಾವು ನೋಡಿಕೊಳ್ಳೋಣ. ರೋಮ 1:21. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ, ಅಂದರೆ ನಮಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಗಣಪಡಿಸಲಿಲ್ಲ. ಹೌದು, ದೇವರು ಸಿಂಪಲ್ ಆಗಿ ಹೇಳಬೇಕಾದ್ರೆ, ಸರಳವಾಗಿ ಹೇಳಬೇಕಾದ್ರೆ, ದೇವರ ವಿಷಯವಾಗಿ ಸಾಕಷ್ಟು ಮಾಹಿತಿ ದೇವರು ಜನರಿಗೆ
ತಿಳಿಯಪಡಿಸಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ಅದನ್ನು ಒಪ್ಪಿಕೊಳ್ಳದೇ ಇರಬಹುದು, ಆದರೆ ದೇವರ ವಾಕ್ಯ ಸತ್ಯ, ದೇವರು ತಿಳಿಸ್ಬಿಟ್ಟಿದ್ದಾನೆ. ಆ ಕಾರಣದಿಂದ ಕೀರ್ತನೆ 98 ಮತ್ತು 3ನೇ ವಚನದ 2ನೇ ಭಾಗದಲ್ಲಿ ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ ಎಂಬುದಾಗಿ ಹೇಳಲಾಗಿದೆ. ಇದು 6ನೇ ಕಾರಣ ಯಾಕೆ ನಾವು ಹೊಸ ಹಾಡನ್ನು ದೇವರಿಗಾಗಿ ಹಾಡಬೇಕಂತ. ಮತ್ತು 7ನೇ ಕಾರಣವನ್ನು ನಾವು ನೋಡೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಬೇರೆ ವಿಷಯಕ್ಕೆ ನಾವು ಬರೋಣ. ಸ್ವಲ್ಪ ನಿಲ್ಲಿಸ್ಬಿಟ್ಟು 6ನೇ ಕಾರಣದೊಂದಿಗೆ ನಿಲ್ಲಿಸ್ಬಿಟ್ಟು ಯಾರೆಲ್ಲ ದೇವರನ್ನು ಸೆಲೆಬ್ರೇಟ್ ಮಾಡಬೇಕು, ಉತ್ಸಾಹ ಮಾಡಬೇಕಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಯಾರು? ಇನ್ವಿಟೇಷನ್ ಯಾರಿಗೆ? ಆಮಂತ್ರಣ ಯಾರಿಗೆ? ಮದುವೆ ಇತ್ಯಾದಿ ಏನಾದರೂ ಫಂಕ್ಷನ್, ಗೃಹ ಪ್ರವೇಶ ಬಂದಾಗ ಕೆಲವರಿಗೆ ಮಾತ್ರ ಇನ್ವಿಟೇಷನ್ ಕೊಡಲಾಗಿದೆ. ಆದರೆ ಇಲ್ಲಿ ಸಮಸ್ತ ಭೂನಿವಾಸಿಗಳೇ ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ, ಕಿನ್ನರೆಯೊಡನೆ ಯೆಹೋವನನ್ನು ಸ್ತುತಿಸಿರಿ, ಭಜಿಸಿರಿ, ಕೊಂಬೂದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. 7ನೇ ವಚನದಲ್ಲಿ ದೇವರ ಮುಂದೆ ಸಮುದ್ರವು ಅದರಲ್ಲಿರುವಂಥದ್ದೆಲ್ಲವೂ ಕೂಡ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ, ನದಿಗಳು ಚಪ್ಪಾಳೆ ಹೊಡಿಲಿ, ಪರ್ವತಗಳು ಉತ್ಸಾಹ ಧ್ವನಿ ಮಾಡಿಲಿ ಅಂತ ಹೇಳಿಬಿಟ್ಟು 7ನೇ ಕಾರಣ ಇಲ್ಲಿ ಕೊಡಲಾಗಿದೆ 9ನೇ ವಚನದಲ್ಲಿ. ಯಾಕೆ ನಾವು ಹೊಸ ಹಾಡನ್ನು ದೇವರಿಗೆ ಹಾಡಬೇಕು? 1ನೇ ವಚನದಲ್ಲಿ ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಯಾಕೆಂದರೆ ಆತನ ಅದ್ಭುತ ಕೃತ್ಯಗಳನ್ನು ನಡೆಸ್ತಾನೆ. 1ನೇ ಕಾರಣ. ಅದೇ ರೀತಿಯಾಗಿ ಈ ಕೊನೆಯ ಕಾರಣ ಏನು, ಯಾಕೆ ನಾವು ದೇವರಿಗೆ ಹೊಸ ಹಾಡನ್ನು ಹಾಡಬೇಕಂತ ಹೇಳಿದರೆ 9ನೇ ವಚನ ಓದ್ತೀನಿ, ಕೇಳಿಸ್ಕೊಳ್ರಿ. ದೇವರು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ದೇವರು ಬರ್ತಾ ಇರೋದರಿಂದ ಹೊಸ ಹಾಡನ್ನು ಹಾಡೋಣ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಆತನು ತೀರ್ಪು ಕೊಡುವುದಕ್ಕಾಗಿ 2ನೇ ಸಾರಿ ಲೋಕಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಕೂಡ ಕ್ರಿಸ್ತನ ಒಂದು ಚಿತ್ರವನ್ನು ನಾವು ನೋಡ್ತೇವೆ ಈ ಕೀರ್ತನೆಯಲ್ಲಿ. ಈ ಕಾರಣದಿಂದ ಹೊಸ ಹಾಡನ್ನು ಹಾಡಬೇಕು. ಯಾಕೆ ದೇವರಿಗೆ ಹೊಸ ಹಾಡನ್ನು ಹಾಡಬೇಕಂತ ಹೇಳ್ಬಿಟ್ಟು 7 ಕಾರಣಗಳನ್ನು ನಾವು ನೋಡಿಕೊಂಡಿದ್ದೀವಿ. ಆತನು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಆತನು ಜಯವನ್ನು ಕೊಡ್ತಾನೆ, ಆತನು ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಆತನು ನೀತಿಯನ್ನು ತೋರ್ಪಡಿಸ್ತಾನೆ, ಆತನು ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ, ಆತನು ಎಲ್ಲ ಜನರಿಗೂ ರಕ್ಷಾ ಕಾರ್ಯಗಳನ್ನು ನೋಡುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕೊನೆ ಕಾರಣ, ದೇವರು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಭೂಮಿಯನ್ನು ದೇವರು ಹಾಗೆ ನೀವು ಇಷ್ಟ ಬಂದ ಹಾಗೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಕೈಗೆ ಕೊಟ್ಬಿಟ್ಟು ಅವ್ಯವಸ್ಥೆಯನ್ನಾಗಿ ಮಾಡಿದ ದೇವರು ಆತನಲ್ಲ. ಆತನು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿದ್ದಾನೆ. ಮುಂದಿನ ಕೀರ್ತನೆಗಳಲ್ಲಿ ನಾವು ನೋಡಿಕೊಳ್ತೀವಿ ಏನು ಉದ್ದೇಶ, ಯಾಕೆ ಎಂಬುದನ್ನು ನಾವು ಒಂದು ವೇಳೆ ಮುಂದಿನ ಕೀರ್ತನೆಗಳನ್ನು ನಾವು ನೋಡುವಾಗ ಅದರಲ್ಲಿಯೂ ಪ್ರತ್ಯೇಕವಾಗಿ ಕೀರ್ತನೆಯಲ್ಲಿ 105ನೇ ಕೀರ್ತನೆಯಲ್ಲಿ ದೇವರ ಉದ್ದೇಶ ಏನು ಅಂತ ಗೊತ್ತಾಗ್ತದೆ. ಇರಲಿ, ಸದ್ಯಕ್ಕೆ ಕೀರ್ತನೆ 98 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಹೊಸ ಹಾಡನ್ನು ಯಾಕೆ ಹಾಡಬೇಕೆಂಬ 7 ಕಾರಣಗಳನ್ನು ನಾವು ನೋಡಿಕೊಂಡಿದ್ದೇವೆ. 98ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.